ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ನಾನು ಎಂ ಪ್ರಕಾಶಮೂರ್ತಿ, ಸದ್ಭಾವನಾ ಪ್ರತಿಷ್ಠಾನದ ಅಧ್ಯಕ್ಷ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ. ಆತ್ಮೀಯ ರವಿಕೃಷ್ಣ ರೆಡ್ಡಿ ಅವರು ಒಂದು ಸ್ವಾಸ್ಥ್ಯ ಸಮಾಜದ ಸದೃಢತೆಗೆ ತತ್ವಾಧಾರಿತ ರಾಜಕಾರಣವನ್ನ ಮಾಡ್ತಾ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಚಿಂತನೆಯೊಂದಿಗೆ ಕರ್ನಾಟಕವನ್ನ ಸಮೃದ್ಧವಾಗಿ ಸುಸಂಸ್ಕೃತವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನುವ ಆಲೋಚನೆಯೊಂದಿಗೆ ತಮಗಿದ್ದ ಉನ್ನತವಾದಂತಹ ನೌಕರಿಯನ್ನು ಕೂಡ ಬಿಟ್ಟು ವಿದೇಶದಿಂದ ಮರಳಿ ತಾಯ್ನಾಡಿಗೆ ಬಂದು ನಾಡಿನ ಸೇವೆಯನ್ನ ಅನನ್ಯವಾಗಿ ಮಾಡ್ತಾ ಬಂದಿದ್ದಾರೆ. ಸೇವೆ ಅನ್ನುವ ಪದವೇ ಕ್ಲೀಶವಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥವರು ಮೊದಲಿಗೆ ಭ್ರಷ್ಟಾಚಾರವನ್ನ, ಸ್ವಜನ ಪಕ್ಷಪಾತವನ್ನ, ಅನಾಚಾರವನ್ನ, ಅನೀತಿಗಳನ್ನ ನಿರ್ನಾಮ ಮಾಡಬೇಕಾಗುತ್ತೆ. ರಾಜಕಾರಣವನ್ನ ಶುದ್ಧೀಕರಣಗೊಳಿಸದ ಹೊರತು ಈ ನಾಡನ್ನಾಳುವ ಯಾವುದೇ ವ್ಯಕ್ತಿ ಅಥವಾ ಪಕ್ಷಗಳು ಈ ನಾಡನ್ನ ಸಮೃದ್ಧವಾಗಿ, ಸದೃಢವಾಗಿ, ಸುಸಂಸ್ಕೃತವಾಗಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆ ಒಳಗಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕಟ್ಟಿಕೊಂಡು ಅನೇಕ ಕೆಆರ್ಎಸ್ ಪಾರ್ಟಿಯ ಸೇನಾನಿಗಳನ್ನ ಒಗ್ಗೂಡಿಸಿಕೊಂಡ ಹಾಗೆ ಈ ನಾಡಿನಲ್ಲಿ ಅಧಿಕಾರಿಗಳ ಮತ್ತು ಕಚೇರಿಗಳ ಎಲ್ಲ ಭ್ರಷ್ಟಾಚಾರಗಳನ್ನು ವಿರೋಧಿಸ್ತಾ ಅವುಗಳ ನಿರ್ಮೂಲನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ರಾಷ್ಟ್ರ